Hello students, Deshiya Vidyashala Samiti Hagu DVS Independent PU College welcomes you all to the biology practical sessions. In today's class, we are going to study practical number 16, that is preparation and analysis of pedigree chart. So, ನಾವು ಈ pedigree ಅಂದ್ರೆ ಏನು ಅಂತ ಹೇಳಿ ಫಸ್ಟ್ ತಿಳ್ಕೋಬೇಕು. To study our diseases in a particular generation, ಅಂದ್ರೆ ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಆ ಡಿಸೀಸ್ ಅನ್ನೋವಂಥದ್ದು ಹೇಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅನ್ನೋದನ್ನ ಸ್ಟಡಿ ಮಾಡಲಿಕ್ಕೆ ನಾವು ಯೂಸ್ ಮಾಡುವಂಥದ್ದು ಯಾವುದನ್ನ ಪೆಡಿಗ್ರಿ ಚಾರ್ಟ್ ಅನ್ನೋವಂಥದ್ದನ್ನ ಯೂಸ್ ಮಾಡ್ತೀವಿ. ಸೊ ಆ ಪೆಡಿಗ್ರಿ ಚಾರ್ಟ್ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂದ್ರೆ ವಿ ನೀಡ್ ಸಮ್ ಸಿಂಬಲ್ಸ್. ಪರ್ಟಿಕ್ಯುಲರ್ ಒಂದು ಮೇಲ್ ಅಥವಾ ಒಂದು ಫಿಮೇಲ್ ಅನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಅಥವಾ ಡಿಸೀಸ್ ಅನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ಒಂದಷ್ಟು ಸಿಂಬಲ್ಸ್ ಗಳನ್ನ ಯೂಸ್ ಮಾಡ್ತಾ ಇದೀವಿ. ಯಾವುದು ಆ ಸಿಂಬಲ್ಸ್, ಹೇಗೆ ನಾವು ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿ ನೋಡೋದಾದ್ರೆ, ದ ಫಸ್ಟ್ ಒನ್ ನಾರ್ಮಲ್ ಆಗಿರುವಂತ ಫಿಮೇಲ್ ಮತ್ತೆ ಮೇಲ್ ಅನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ಯೂಸ್ ಮಾಡುವಂತ ಸಿಂಬಲ್ ಯಾವುದು? ಮೇಲ್ಸ್ ಅನ್ನ ನಾವು ಒಂದು ನಾರ್ಮಲ್ ಸರ್ಕಲ್ ಅನ್ನ ಹಾಕಿ ನಾವು ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಇಫ್ ಇಟ್ ಈಸ್ ಅ ನಾರ್ಮಲ್ ಮೇಲ್, ದೆನ್ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಅ ಒನ್ ಟ್ರಯಾಂಗಲ್ ಅಥವಾ ಒಂದು ಸ್ಕ್ವೈರ್ ಅಲ್ಲಿ ನಾವು ನಾರ್ಮಲ್ ಮೇಲ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಇಫ್ ದ ನಾರ್ಮಲ್ ಮೇಲ್ ಮತ್ತೆ ನಾರ್ಮಲ್ ಫಿಮೇಲ್ ಇದ್ರೆ ಏನಾಗಿರುತ್ತೆ, ದ ಇನ್ನರ್ ಸ್ಪೇಸ್ ಎಂಟಿ ಆಗಿರುತ್ತೆ. ಇಫ್ ದೇ ಆರ್ ಅಫೆಕ್ಟೆಡ್ ಬೈ ಅ ಡಿಸೀಸ್, ನಾವಾಗ ಏನ್ ಮಾಡ್ತೀವಿ, ಆ ಕಂಪ್ಲೀಟ್ ಅದನ್ನ ಶೇಡ್ ಮಾಡ್ತೀವಿ. ದಟ್ ಇಂಡಿವಿಜುವಲ್ ಇನ್ಫ್ಲೆಕ್ಸ್ ಅಥವಾ ಆ ಇಂಡಿವಿಜುವಲ್ ನಮಗೆ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ದ ಡಿಸೀಸ್ ಹ್ಯಾವಿಂಗ್ ದಟ್ ಇಂಡಿವಿಜುವಲ್ ಅಂತ ಹೇಳ್ಬಿಟ್ಟು, ಆ ಇಂಡಿವಿಜುವಲ್ ಅಲ್ಲಿ ಪರ್ಟಿಕ್ಯುಲರ್ ಡಿಸೀಸ್ ಇದೆ ಅಂತ ಹೇಳಿ ನಮಗೆ ರೆಪ್ರೆಸೆಂಟ್ ಮಾಡುತ್ತೆ. ಇಫ್ ಆ ಸರ್ಕಲ್ ಹಾಕಿ ಅದ್ರ ಒಳಗಡೆ ಒಂದು ಡಾಟ್ ಅನ್ನ ಇಟ್ರೆ ಅಥವಾ ಸರ್ಕಲ್ ಹಾಕಿ ಅದ್ರೊಳಗಡೆ ಒಂದು ಗೀಟನ್ನ ಹಾಕಿದ್ರೆ ಈ ರೀತಿನಲ್ಲಿ, ಆಗ ನಮಗೆ ಅದೇನ್ ರೆಪ್ರೆಸೆಂಟ್ ಮಾಡುತ್ತೆ, ಡಿಸೀಸ್ ಕಾಸಿಂಗ್ ಜೀನ್ ಅವರಲ್ಲಿ ಇದೆ, ಬಟ್ ಆದ್ರೆ ದೇ ಆರ್ ನಾಟ್ ಹ್ಯಾವಿಂಗ್ ಅ ಡಿಸೀಸ್ ಅನ್ನೋಂಥದ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಇಫ್ ಒಂದು ಬಾಕ್ಸ್ ಮತ್ತೆ ಇನ್ನೊಂದು ಸರ್ಕಲಿನ ಮಧ್ಯದಲ್ಲಿ ಸಿಂಗಲ್ ಲೈನ್ ಅನ್ನ ರೆಪ್ರೆಸೆಂಟ್ ಮಾಡಿದ್ರೆ, ಇಟ್ ಇಂಡಿಕೇಟ್ಸ್ ದ ಮ್ಯಾರೇಜ್ ಅನ್ನೋಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ನೆಕ್ಸ್ಟ್ ಚಾರ್ಟ್ ಅಥವಾ ನೆಕ್ಸ್ಟ್ ಸಿಂಬಾಲ್ ಅನ್ನ ನಾವು ನೋಡಿದ್ರೆ, ಇದು ಏನಾಗಿರುತ್ತೆ, ಪೇರೆಂಟ್ ಆಗಿರುತ್ತೆ. ಒಂದು ಮೇಲ್ ಇನ್ನೊಂದು ಫಿಮೇಲ್, ದೇ ಹ್ಯಾವಿಂಗ್ ಅ 3 ಚೈಲ್ಡ್. ಇಲ್ಲಿ ನಾವು ನೋಡ್ಬೋದು 3 ಚಿಲ್ಡ್ರನ್ಸ್ ಇದ್ದಾರೆ. ಅದರಲ್ಲಿ ಒಂದು ಮೇಲ್ ಚೈಲ್ಡ್ ಇದೆ, ಅನದರ್ 2 ಆರ್ ಫಿಮೇಲ್ ಚೈಲ್ಡ್. ಸೊ ಇದು ಒಂದು ಫ್ಯಾಮಿಲಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ, ಇದು ಒಂದು ಇಂಡಿವಿಜುವಲ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ದಿಸ್ ಈಸ್ ಆಲ್ ಅಬೌಟ್ ದ ಮೇಜರ್ ಸಿಂಬಾಲ್ಸ್ ವಿ ಯೂಸ್ ಟು ಕನ್ಸ್ಟ್ರಕ್ಟ್ ಅ ಪೆಡಿಗ್ರಿ ಚಾರ್ಟ್. ನೌ ಲೆಟ್ಸ್ ಸ್ಟಡಿ ಹೌ ವಿ ಆರ್ ಗೋಯಿಂಗ್ ಟು analyze the disease in a particular generation with the help of some examples. ನಾವಿಲ್ಲಿ 5 types of pedigree charts ಗಳನ್ನ ಓದ್ತೀವಿ. ಸೊ ಆ 5 ರೀತಿಯಾದ ಪೆಡಿಗ್ರಿ ಚಾರ್ಟ್ ಅಲ್ಲಿ ದ ಫಸ್ಟ್ ಒನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಈಸ್ ದ ಆಟೋಸೋಮ್ ಲಿಂಕ್ಡ್ ಡಾಮಿನೆಂಟ್ ಟ್ರೇಟ್. ನಾವಿಲ್ಲಿ ನೋಡ್ತಾ ಇರುವಂತದ್ದು ಆಟೋಸೋಮ್ ಲಿಂಕ್ಡ್ ಡಾಮಿನೆಂಟ್ ಟ್ರೇಟ್. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ವಾಟ್ ಈಸ್ ಮೆಂಟ್ ಬೈ ಡಾಮಿನೆಂಟ್ ಟ್ರೇಟ್ ಅಂತ ಹೇಳ್ಬಿಟ್ಟು. ಸೊ ಒಂದು ಇಂಡಿವಿಜುವಲ್ ಅನ್ನ ನಾವು ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಏನಿರುತ್ತೆ, ಆಟೋಸೋಮ್ಸ್ ಮತ್ತೆ ಅಲೋಸೋಮ್ಸ್ ಅನ್ನುವಂಥದ್ದು 2 ಇರುತ್ತೆ. ವಾಟ್ ಆರ್ ಆಟೋಸೋಮ್ಸ್? ಆಟೋಸೋಮ್ಸ್ ವಿ ಕಾಲ್ ಇಟ್ ಆಸ್ ಬಾಡಿ ಕ್ರೋಮೋಸೋಮ್ಸ್ ಅಂತ ಹೇಳಿ ಕರಿತೀವಿ. ಅಲೋಸೋಮ್ಸ್ ಅನ್ನ ನಾವೇನಂತ ಹೇಳಿ ಕರಿತೀವಿ, ಸೆಕ್ಸ್ ಕ್ರೋಮೋಸೋಮ್ಸ್ ಅಂತ ಹೇಳಿ ಕರಿತೀವಿ. ದಟ್ ಮೀನ್ಸ್ ದೇ ಡಿಸ್ಟಿಂಗ್ವಿಶ್ ದ ಸೆಕ್ಸ್ ಆಫ್ ಅನ್ ಆರ್ಗ್ಯಾನಿಸಮ್. ಸೊ ಇಲ್ಲಿ ನಮಗೆ ಈ ಜೀನ್ ಹೇಗೆ ಕ್ಯಾರಿ ಆನ್ ಆಗ್ತಾ ಇದೆಯಂತೆ, ವಿತ್ ಆಟೋಸೋಮ್ ಅಂದ್ರೆ ಈ ಡಿಸೀಸ್ ಕಾಸಿಂಗ್ ಜೀನ್ ಯಾವ ಕ್ರೋಮೋಸೋಮ್ಸ್ ಮೇಲೆ ಪ್ರೆಸೆಂಟ್ ಆಗಿರುತ್ತೆ, ಬಾಡಿ ಕ್ರೋಮೋಸೋಮ್ಸ್ ಮೇಲೆ ಪ್ರೆಸೆಂಟ್ ಆಗಿರುತ್ತೆ. ಸೊ ಆ ಬಾಡಿ ಕ್ರೋಮೋಸೋಮ್ ಅಲ್ಲಿರುವಂತಹ ಪರ್ಟಿಕ್ಯುಲರ್ ಜೀನ್ ಅಥವಾ ಡಿಸೀಸ್ ಕಾಸಿಂಗ್ ಜೀನ್ ಜನರೇಷನ್ ಅಲ್ಲಿ ಹೇಗೆ ಮೂವ್ಮೆಂಟ್ ಆಗ್ತಾ ಇದೆ ಅನ್ನೋಂಥದ್ದನ್ನ ನಾವಿದ್ರಲ್ಲಿ ನೋಡ್ತಾ ಇದೀವಿ. ಫಸ್ಟ್ ವಿ ನೀಡ್ ಟು ನೋ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದಿಸ್ ಡಿಸೀಸ್ ಅಥವಾ ದಿಸ್ ಟ್ರೇಟ್ ಅಂತ ಹೇಳಿ ನೋಡಿದ್ರೆ, ಟ್ರಾನ್ಸ್ಮಿಷನ್ ಆಫ್ ಅ ಟ್ರೇಟ್ ಅಕರ್ಸ್ ಫ್ರಮ್ ಪೇರೆಂಟ್ಸ್ ಟು ಐದರ್ ಆಫ್ ದ ಸೆಕ್ಸ್. ಅಲಾಂಗ್ ವಿತ್ ದ ಎಕ್ಸ್ಪ್ಲನೇಷನ್ ನಾವಿಲ್ಲಿ ಎಕ್ಸಾಂಪಲ್ ಅನ್ನ ಓದ್ತಾ ಹೋದ್ರೆ ನಮಗೆ ಈಸಿಯಾಗಿ ಐಡೆಂಟಿಫಿಕೇಶನ್ ಆಗ್ತಾ ಹೋಗುತ್ತೆ. ಸೊ ಇದು ಡಾಮಿನೆಂಟ್ ಟ್ರೇಟ್ ಆಗಿರೋದ್ರಿಂದ ನಮಗೆ ಏನಾಗುತ್ತೆ, ಪ್ರತಿಯೊಂದು ಜನರೇಷನ್ ಅಲ್ಲಿ ಕೂಡ ಡಿಸೀಸ್ ಕಾಣುತ್ತೆ. ಇಲ್ಲಿ ಏನ್ ಕಾಣಿಸ್ತಾ ಇದೆ, ದಿಸ್ ಈಸ್ ದ ಫಸ್ಟ್ ಜನರೇಷನ್. ಈ ಫಸ್ಟ್ ಜನರೇಷನ್ ಇಂದ ನೆಕ್ಸ್ಟ್ ಇಲ್ಲಿರುವಂತದ್ದೇನು, ಸೆಕೆಂಡ್ ಜನರೇಷನ್. ದಿಸ್ ಈಸ್ ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್ ಅಂಡ್ ದಿಸ್ ಈಸ್ ದ ಫಿಫ್ತ್ ಜನರೇಷನ್. ಸೊ ಒಂದು ಟ್ರೇಟು ಈ ಎಲ್ಲಾ ಜನರೇಷನ್ಸ್ ಗಳವರೆಗೂ ಕೂಡ ಹೇಗೆ ಮೂವ್ ಆನ್ ಆಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಇದೀವಿ.
ಸೊ ಇಟ್ ಈಸ್ ಅ ಡಾಮಿನೆಂಟ್ ಟ್ರೇಟ್ ಆಗಿರೋದ್ರಿಂದ ಆ ಡಿಸೀಸ್ ನಮಗೆ ಪ್ರತಿಯೊಂದು ಜನರೇಷನ್ ಅಲ್ಲಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ಕಾಣಿಸ್ತದೆ ಅಲ್ವಾ, ಇಲ್ಲೂ ಕೂಡ ಅಫೆಕ್ಟೆಡ್ ಆಗಿದೆ, ಇಲ್ಲೂ ಕೂಡ ಅಫೆಕ್ಟೆಡ್ ಇದೆ, ಎಲ್ಲಾ ಪ್ರತಿಯೊಂದು ಜನರೇಷನ್ ಅಲ್ಲೂ ಕೂಡ ಎಫೆಕ್ಟ್ ಆಗಿದೆ. ಅಂಡ್ ಮೇಲ್ಸ್ ಅಂಡ್ ಫಿಮೇಲ್ಸ್ ಆರ್ ಈಕ್ವಲಿ ಅಫೆಕ್ಟೆಡ್. ಆಟೋಸೋಮ್ ಆಗಿರೋದ್ರಿಂದ ಇಲ್ಲಿ ಸೆಕ್ಸ್ ಡಿಫ್ರೆನ್ಸಿಯೇಷನ್ ಬರ್ತಾ ಇಲ್ಲ. ನಮಗೆ ಪ್ರತಿಯೊಂದು ಜನರೇಷನ್ ಅಲ್ಲೂ ಮೇಲ್ಸ್ಗೂ ಕೂಡ ಡಿಸೀಸ್ ಕಾಸಿಂಗ್ ಜೀನ್ ಇದೆ, ಡಿಸೀಸ್ ಪ್ರೆಸೆಂಟ್ ಆಗಿದೆ. ಪ್ರತಿಯೊಂದು ಜನರೇಷನ್ ಅಲ್ಲೂ ಕೂಡ ಮೇಲ್ ಅಂಡ್ ಫಿಮೇಲ್ ಬೋತ್ ಆರ್ ಅಫೆಕ್ಟೆಡ್ ಇನ್ ಈಕ್ವಲ್ ಪ್ರಪೋರ್ಷನೇಟ್ ಅಂತ ಹೇಳ್ತಾರೆ. ನೆಕ್ಸ್ಟ್, ದ ಪೆಡಿಗ್ರಿ ಇಸ್ ವರ್ಟಿಕಲ್, ದಟ್ ಮೀನ್ಸ್ ಆಲ್ ಅಲಾಂಗ್ ದ ಜನರೇಷನ್. ಇದನ್ನ ನಾವು ವರ್ಟಿಕಲ್ ಆಂಗಲ್ ಅಂತ ಹೇಳಿ ಕರಿತೀವಲ್ವಾ, ಪ್ರತಿಯೊಂದು ಜನರೇಷನ್ ಅಲ್ಲೂ ಕೂಡ ಡಿಸೀಸ್ ಅನ್ನ ಕಾಣ್ತಾ ಇದೀವಿ. ಮಲ್ಟಿಪಲ್ ಜನರೇಷನ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕಲಿ ಅಫೆಕ್ಟೆಡ್, ಅಂದ್ರೆ ಒಂದು ಜನರೇಷನ್ ಅಲ್ಲಿ ಒಬ್ಬರಿಗೆ ಮಾತ್ರ ಬರುತ್ತೆ ಅಂತಿಲ್ಲ, ನಂಬರ್ ಆಫ್ ಆಫ್ ಸ್ಪ್ರಿಂಗ್ಸ್ ಮೇಲೆ ಆ ಡಿಸೀಸ್ ಕಾಸಿಂಗ್ ಎಬಿಲಿಟಿ ಡಿಪೆಂಡ್ ಆಗ್ತಾ ಹೋಗುತ್ತೆ. ದಿಸ್ ಈಸ್ ಹೌ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ದ ಆಟೋಸೋಮಲ್ ಲಿಂಕ್ಡ್ ಡಾಮಿನೆಂಟ್ ಟ್ರೇಟ್ ಅನ್ನು ನಾವಿಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ನೆಕ್ಸ್ಟ್ ಅದಾದ್ಮೇಲೆ ಬರುವಂತದ್ದು ಆಟೋಸೋಮ್ ಲಿಂಕ್ಡ್ ರಿಸೆಸಿವ್ ಟ್ರೇಟ್. ನಾವೀಗ ಏನು ಓದಿದ್ವಿ, ಹಿಂದಿನ ಎಕ್ಸಾಂಪಲ್ ಡಾಮಿನೆಂಟ್ ಟ್ರೇಟ್ ಅನ್ನ ಓದಿದ್ವಿ. ದಟ್ ಮೀನ್ಸ್ ಅದರಲ್ಲಿ ಪ್ರತಿಯೊಂದು ಜನರೇಷನ್ ಅಲ್ಲೂ ಕೂಡ ಡಿಸೀಸ್ ಕಾಸ್ ಆಗಿತ್ತು. ಆ ಡಿಸೀಸ್ ಕಾಸ್ ಆಗಬೇಕು ಅಂತ ಅಂದ್ರೆ ಅಲ್ಲಿ ಪ್ರತಿಯೊಂದು ಮೇಲು ಫಿಮೇಲು ಯಾವ್ದು ಬೇಕಾದ್ರೂ ಡಿಸೀಸ್ ಕಾಸ್ ಮಾಡ್ತಾ ಇತ್ತು ಆಟೋಸೋಮ್ ಅಲ್ಲಿ. ಬಟ್ ವೆರಾಸ್ ಇನ್ ಕೇಸ್ ಆಫ್ ರಿಸೆಸಿವ್ ಟ್ರೇಟ್ ಅಂತ ಹೇಳಿ ಬಂದಾಗ ನಮಗೇನಾಗಿರುತ್ತೆ, ಡಾಮಿನೆಂಟ್ ಜೀನ್ ಇಸ್ ಆಲ್ವೇಸ್ ಡಾಮಿನೆನ್ಸಿಂಗ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ರಿಸೆಸಿವ್ ಜೀನ್. ಸೊ ಯಾವಾಗ್ಲೂ ರಿಸೆಸಿವ್ ಜೀನ್ ಎಕ್ಸ್ಪ್ರೆಸ್ ಆಗ್ಲಿಕ್ಕೆ ಬಿಡ್ತಾರಲ್ಲ, ಡಾಮಿನೆಂಟ್ ಜೀನ್ ಸಪ್ರೆಸ್ ಮಾಡ್ತಾ ಇರತ್ತೆ. ಸೊ ಹಾಗಾಗಿ ಈ ಜನರೇಷನ್ ಅಲ್ಲಿ ಡಿಸೀಸ್ ಕಾಸ್ ಆಗ್ಬೇಕು ಅಂದ್ರೆ ಆ ಡಿಸೀಸ್ ಕಾಸಿಂಗ್ ಜೀನು ನಮಗೆ ಯಾವ ರೀತಿನಲ್ಲಿ ಇರಬೇಕು, ಹೋಮೋಲಾಗಸ್ ಆಗಿ ಇರಬೇಕು. ಅಂದ್ರೆ ಇಫ್ ದ ಡಿಸೀಸ್ ಕಾಸಿಂಗ್ ಜೀನ್ ಇಸ್ ಪ್ರೆಸೆಂಟ್ ಇನ್, ಈಗ ಎಕ್ಸ್ ಕ್ರೋಮೋಸೋಮ್ ಅಂತ ಹೇಳಿ ತಗೊಂಡ್ರೆ ಇಟ್ ಇಸ್ ಅ ಫೀಮೇಲ್, ರೈಟ್. ಈ ಫೀಮೇಲ್ ಅಲ್ಲಿ ಯಾವುದೋ ಒಂದು ಎಕ್ಸ್ ಕ್ರೋಮೋಸೋಮಿಗೆ ನಮಗೆ ಡಿಸೀಸ್ ಕಾಸಿಂಗ್ ಜೀನ್ ಇದೆ, ಬಟ್ ಇಟ್ ಇಸ್ ಅ ರಿಸೆಸಿವ್ ಜೀನ್. ಹಾಗಾದ್ರೆ ಅದಕ್ಕೆ ಎಬಿಲಿಟಿ ಇಲ್ಲ ಎಕ್ಸ್ಪ್ರೆಸ್ ಆಗ್ಲಿಕ್ಕೆ. ಸೊ ಹಾಗಾಗಿ ಇಫ್ ಇಟ್ ಈಸ್ ಅನ್ನ ಹೋಮೋಸೈಗಸ್ ಕಂಡೀಷನ್ ಅಲ್ಲಿ ಇದ್ರೆ, ಅಂದ್ರೆ ಎರಡೂ ಜೀನು ಕೂಡ ಡಿಸೀಸ್ ಕಾಸಿಂಗ್ ಜೀನ್ ಆಗಿದ್ರೆ ಮಾತ್ರ ಡಿಸೀಸ್ ಎಕ್ಸ್ಪ್ರೆಸ್ ಆಗುತ್ತೆ. ಇಫ್ ಈಸ್ ಈ ರೀತಿ ಹೆಟಿರೋಸೈಗಸ್ ಕಂಡೀಷನ್ ಅಲ್ಲಿ ಇದ್ರೆ, ಅಂದ್ರೆ ಒಂದು ಜೀನ್ ಇದೆ, ಆ ಒಂದೇ ಒಂದು ಜೀನ್ ಅಲ್ಲಿ ಮಾತ್ರ ಡಿಸೀಸ್ ಕಾಸಿಂಗ್ ಜೀನ್ ಇದೆ, ಇನ್ನೊಂದು ಜೀನ್ ಎಕ್ಸ್ ಅನ್ನೋಂಥದ್ದು ನಾರ್ಮಲ್ ಆಗಿದೆ ಅಂದ್ರೆ ಆಗ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಕ್ಯಾರಿಯರ್. ಇದನ್ನ ನಾವೇನಂತ ಹೇಳಿ ಕರಿತೀವಿ, ಕ್ಯಾರಿಯರ್ ಅಂತ ಹೇಳಿ ಕರಿತೀವಿ. ಸೊ ಆ ಫಿಮೇಲ್ಸ್ ಅಲ್ಲಿ ಡಿಸೀಸ್ ಇರೋದಿಲ್ಲ, ಬಟ್ ಡಿಸೀಸ್ ಕಾಸಿಂಗ್ ಜೀನ್ ಪ್ರೆಸೆಂಟ್ ಆಗಿರುತ್ತೆ. ಇಂಥ ಕಂಡೀಷನ್ ಇದ್ದಾಗ ನಾವು ಈ ಫ್ಲೋ ಚಾರ್ಟ್ ಅನ್ನ ನೋಡ್ತೀವಿ. ಹೇಗಿರುತ್ತೆ, ಅಕರ್ಸ್ ಇನ್ ಈಕ್ವಲ್ ಪ್ರಪೋರ್ಷನ್ ಇನ್ ಮಲ್ಟಿಪಲ್ ಸಿಬ್ಲಿಂಗ್ಸ್ ಇಫ್ ದ ಸಿಬ್ಲಿಂಗ್ಸ್ ಆರ್ ಹೋಮೋಸೈಗಸ್. ಹೇಳಿದೆ ಅಲ್ವಾ, ಇಫ್ ದ ಸಿಬ್ಲಿಂಗ್ಸ್ ಹ್ಯಾವ್ ಹೋಮೋಸೈಗಸ್ ಕಂಡೀಷನ್ ಈ ರೀತಿನಲ್ಲಿ ಇದ್ರೆ ಅಂತ ಟೈಮಲ್ಲಿ ಡಿಫೆಕ್ಟಿವ್ ಲಿಲ್, ಬಟ್ ದೇರ್ ಪೇರೆಂಟ್ಸ್ ಥ್ರೂ ಸಮ್ ಮೇ ಅಪಿಯರ್ ನಾರ್ಮಲ್. ಆದ್ರೆ ಅವರ ಪೇರೆಂಟ್ಸ್ ಏನಾಗಿರ್ತಾರೆ, ನಾರ್ಮಲ್ ಆಗಿರ್ತಾರೆ, ಅವರಲ್ಲಿ ಡಿಸೀಸ್ ಇರೋದಿಲ್ಲ. ಇಫ್ obviously heterozygous, that is they merely carrier of a trait, ಅವರಲ್ಲಿ ಒಂದು ಕ್ಯಾರಿಯರ್ ಜೀನ್ ಇರುತ್ತೆ. ಸೊ ನಾವಿಲ್ಲಿ ಅದನ್ನ ನೋಡಬಹುದು. ದಟ್ ಈಸ್ ಇದು ಒಂದು ಜನರೇಷನ್, ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್ ಅಂಡ್ ಫಿಫ್ತ್ ಜನರೇಷನ್, ರೈಟ್. ಇಲ್ಲಿ ಎರಡು ಫ್ಯಾಮಿಲಿಯನ್ನ ತಗೊಂಡಿದೀವಿ. ಇದು ಫಸ್ಟ್ ಫ್ಯಾಮಿಲಿ, ಇದು ಒಂದು ಸೆಕೆಂಡ್ ಫ್ಯಾಮಿಲಿ. ಓಕೆ, ಸೊ ಎರಡು ಫ್ಯಾಮಿಲಿನಲ್ಲಿ ಫೀಮೇಲ್ ಇಸ್ ಅ ಕ್ಯಾರಿಯರ್. ಎರಡು ಫ್ಯಾಮಿಲಿನಲ್ಲಿ ಫೀಮೇಲ್ ಏನಾಗಿದ್ದಾರೆ, ಕ್ಯಾರಿಯರ್ ಆಗಿದ್ದಾರೆ, ಅಂದ್ರೆ ಡಿಫೆಕ್ಟಿವ್ ಜೀನ್ ಇದೆ. ಬಟ್ ಬೋತ್ ಫ್ಯಾಮಿಲಿ, ಬೋತ್ ದ ಪೇರೆಂಟ್ಸ್ ಆರ್ ನಾರ್ಮಲ್, ಇಬ್ರು ಕೂಡ ನಾರ್ಮಲ್ ಆಗಿದ್ದಾರೆ. ಈಗ ನೆಕ್ಸ್ಟ್ ದೇ ಪ್ರೊಡ್ಯೂಸ್ 3 ಆಫ್ಸ್ಪ್ರಿಂಗ್ಸ್. ಹಿಯರ್ ಆಲ್ಸೋ ದೇ ಪ್ರೊಡ್ಯೂಸ್ 3 ಆಫ್ಸ್ಪ್ರಿಂಗ್ಸ್. ಅದರಲ್ಲಿ ಈ ಫ್ಯಾಮಿಲಿನಲ್ಲಿ ಮೇಲ್ ಅಲ್ಲಿ ನಮಗೆ ಕ್ಯಾರಿಯರ್ ಇದೆ, ಕ್ಯಾರಿಯರ್ ಜೀನ್ ಇದೆ. ಈ ಫ್ಯಾಮಿಲಿನ ಫೀಮೇಲ್ ಅಲ್ಲಿ ಕ್ಯಾರಿಯರ್ ಜೀನ್ ಇದೆ. ವೆನ್ these two get married, ಈಗ ಇಬ್ಬರತ್ರನೂ ಕೂಡ ಡಿಸೀಸ್ ಕಾಸಿಂಗ್ ಜೀನ್ ಇದೆ. ಆ ಡಿಸೀಸ್ ಕಾಸಿಂಗ್ ಜೀನ್ ಇಲ್ಲಿಂದ ಕೂಡ ಎಕ್ಸ್, ಇಲ್ಲಿಂದ ಕೂಡ ಎಕ್ಸ್ ಬಂದು ಫ್ಯೂಷನ್ ಆದ್ರೆ ಇಲ್ಲಿ ಏನ್ ಪ್ರೊಡ್ಯೂಸ್ ಆಗಿದೆ, ಎರಡು ಹೋಮೋಸೈಗಸ್ ಎಕ್ಸ್ ಪ್ರೊಡ್ಯೂಸ್ ಆಗಿದೆ. ಎರಡರಲ್ಲೂ ಕೂಡ ಡಿಸೀಸ್ ಕಾಸಿಂಗ್ ಜೀನ್ ಇದೆ. ಸೊ ಹಾಗಾಗಿ ದಿಸ್ ಇಂಡಿವಿಜುವಲ್ ಇಸ್ ಅಫೆಕ್ಟೆಡ್ ಬೈ ದ ಡಿಸೀಸ್. ಅವರಿಬ್ರು ಪೇರೆಂಟ್ಸ್ ಅಲ್ಲೂ ಕೂಡ ಡಿಸೀಸ್ ಇರಲಿಲ್ಲ, ಬಟ್ ಈ ಇಂಡಿವಿಜುವಲ್ ಅಲ್ಲಿ ಡಿಸೀಸ್ ಇದೆ. ಸೊ ಹಾಗಾಗಿ ಈ ಡಿಸೀಸ್ ಇರುವಂತ ಜೀನ್ ಯಾವ್ದಿದು, ಹೋಮೋಸೈಗಸ್. ಎರಡರಲ್ಲೂ ಕೂಡ ಡಿಸೀಸ್ ಕಾಸಿಂಗ್ ಜೀನ್ ಇದೆ. ಅಂಡ್ ವೆನ್ ಶಿ ಮ್ಯಾರೀಸ್ ಮ್ಯಾರಿ ಅ ಮ್ಯಾನ್ ವಿತ್ ಅ ಜೀನ್, ಅಂದ್ರೆ ಕ್ಯಾರಿಯರ್ ಮೇಲ್ ಅನ್ನ ಮ್ಯಾರಿ ಆದ್ರೆ, ಸೊ ಇವ್ರ ಹತ್ರ ಏನಿದೆ, ಒಂದು ಎಕ್ಸ್ ಅಲ್ಲಿ
ಡಿಸೀಸ್ ಕಾಸಿಂಗ್ ಜೀನ್ ಇದೆ, ಇನ್ನೊಂದು ವೈ ಕ್ರೋಮೋಸೋಮ್ ಇರುತ್ತೆ ಮೇಲಲ್ಲಿ, ಹೌದಲ್ವಾ? ಸೊ ಈಗ ಇವರಿಬ್ಬರ ಇಂಟರ್ಸೆಕ್ಷನ್ ಅನ್ನ ನೋಡಿದ್ರೆ either of the male and the female they get one X chromosome which is having a character for that disease. So ಇದೆರಡರ ಜೊತೆ ಫ್ಯೂಷನ್ ಆದ್ರೂ ಕೂಡ ಒಂದು ಜೀನ್ ಅಲ್ಲಿ ಡಿಸೀಸ್ ಕಾಸಿಂಗ್ ಜೀನ್ ಇರುತ್ತೆ. ಯಾವಾಗ ಒಂದೇ ಒಂದು ಡಿಸೀಸ್ ಕಾಸಿಂಗ್ ಜೀನ್ ಇರುತ್ತೆ ಆ ಇಂಡಿವಿಜುವಲ್ಸ್ ಏನಾಗಿ ಕನ್ಸಿಡರ್ ಆಗ್ತಾರೆ, ಕ್ಯಾರಿಯರ್ ಆಗಿ ಕನ್ಸಿಡರ್ ಆಗ್ತಾರೆ. ಯಾವಾಗ ಎರಡು ಡಿಸೀಸ್ ಕಾಸಿಂಗ್ ಜೀನ್ ಫ್ಯೂಷನ್ ಆಗುತ್ತೆ ಅಂತ ಟೈಮಲ್ಲಿ ದೇ ಕಾಸ್ ಅ ಡಿಸೀಸ್. ಸೊ ಈ ಜನರೇಷನ್ ಅಲ್ಲಿ ನೀವು ನೋಡಬಹುದು ಎಲ್ಲೆಲ್ಲಿ ಇರುವಂತ ಅಷ್ಟು ಆಫ್ ಸ್ಪ್ರಿಂಗ್ಸ್ ಅಲ್ಲಿ 3 ಜನ ಎಫೆಕ್ಟೆಡ್ ಚೈಲ್ಡ್ಸ್ ಇದ್ದಾರೆ, 2 ಕ್ಯಾರಿಯರ್ ಚೈಲ್ಡ್ ಇದ್ದಾರೆ. ನೆಕ್ಸ್ಟ್ ಇನ್ ದ 4th ಜನರೇಷನ್ affected female marries a affected male, all the 3 childrens get affected. ಎಲ್ಲಾ ಚಿಲ್ಡ್ರನ್ಸ್ ಅಲ್ಲೂ ಕೂಡ ನಾವು ಪರ್ಟಿಕ್ಯುಲರ್ ಡಿಸೀಸ್ ಅನ್ನ ನೋಡ್ತಾ ಇದೀವಿ. ದಿಸ್ ಈಸ್ ಹೌ ದ ರೆಸೆಸಿವ್ ಜೀನ್ ಆಫ್ ಆಟೋಸೋಮ್ ಲಿಂಕ್ಡ್ ಡಿಸೀಸ್ ಟ್ರಾನ್ಸ್ಫರ್ಸ್ ಫ್ರಮ್ ಒನ್ ಜನರೇಷನ್ ಟು another generation. So the next one is X-linked dominant trait. ಸೊ ನಾವು ಇಲ್ಲಿವರೆಗೂ ಓದಿದ್ದು ಆಟೋಸೋಮಲ್ ಲಿಂಕ್ಡ್ ಜೀನ್ಸ್ ಟ್ರೇಟ್ ಅನ್ನ ನೋಡಿದ್ವಿ. ಈಗ ನಾವು ನೋಡ್ತಾ ಇರೋದು ಎಕ್ಸ್ ಲಿಂಕ್ಡ್ ಡಾಮಿನೆಂಟ್ ಟ್ರೇಟ್. ಈ ಎಕ್ಸ್ ಲಿಂಕ್ಡ್ ಡಾಮಿನೆಂಟ್ ಟ್ರೇಟ್ ಅಲ್ಲಿ ಏನಾಗುತ್ತೆ? ಸೊ ಈ ಟ್ರೇಟ್ಸ್ ಅಪಿಯರ್ಸ್ ಇನ್ ಆಲ್ಮೋಸ್ಟ್ ಆಲ್ ಜನರೇಷನ್ ಇನ್ ದ ಇನ್ಹೆರಿಟೆನ್ಸ್ ಆಫ್ ವರ್ಟಿಕಲ್ ಜನರೇಷನ್. ಇಲ್ಲೂ ಕೂಡ ನಮಗೆ ಪ್ರತಿಯೊಂದು ಜನರೇಷನ್ ಅಲ್ಲೂ ಕೂಡ ನಾವು ಡಿಸೀಸ್ ಅನ್ನ ನೋಡ್ತಾ ಇದೀವಿ. ಯಾಕೆ? ಇಟ್ ಈಸ್ ಅ ಡಾಮಿನೆಂಟ್ ಟ್ರೇಟ್. ಒಂದೇ ಒಂದು ಜೀನ್ ಇದ್ರೂ ಕೂಡ ಆ ಟ್ರೇಟ್ ಅಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಜನರೇಷನ್ ಅಲ್ಲೂ ನಾವಿಲ್ಲಿ ನೋಡ್ತಾ ಇದೀವಿ. ಅಂಡ್ ಎಕ್ಸ್ ಲಿಂಕ್ಡ್ ಟ್ರೇಟ್ ಅಂತ ಹೇಳಿ ಕರೆದ್ವಿ. ಸೊ ನಮಗೆ ಗೊತ್ತು ಫಿಮೇಲ್ಸ್ ಹ್ಯಾವಿಂಗ್ ಅ XX ಕ್ರೋಮೋಸೋಮ್, ಮೇಲ್ಸ್ ಹ್ಯಾವಿಂಗ್ ಅ XY ಕ್ರೋಮೋಸೋಮ್, ರೈಟ್? ಸೊ ಈಗ XX ಕ್ರೋಮೋಸೋಮ್ ಇಂದ ಒಂದೇ ಒಂದು ಜೀನ್ ಇದ್ರೂ ಕೂಡ ಎಕ್ಸ್ ಅನ್ನೋಂಥ ಡಿಸೀಸ್ ಕಾಸಿಂಗ್ ಜೀನ್ ಇತ್ತು ಅಂದ್ರೆ ಇದು ಎಫೆಕ್ಟೆಡ್ ಆಗಿರೋದ್ರಿಂದ ನಾನು ಅದನ್ನ ಎಫೆಕ್ಟೆಡ್ ಅಂತ ಹೇಳಿ ಡಾಟ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಸೊ ಇದರಿಂದ ಒಂದೇ ಒಂದು ಜೀನ್ ಈ ಆಫ್ ಸ್ಪ್ರಿಂಗ್ಸ್ ಬಂದ್ರು ಕೂಡ ಆ ಆಫ್ ಸ್ಪ್ರಿಂಗ್ಸ್ ಅಲ್ಲಿ ಆ ಡಿಸೀಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಈಗ ಮೇಲ್ಸ್ ಅಲ್ಲಿ ಕೂಡ ಅಷ್ಟೇ, ಒಂದು ಮೇಲ್ ಅಲ್ಲಿ ಈಗ ಎಕ್ಸ್ ಕ್ರೋಮೋಸೋಮ್ ಇಂದ ಈ ರೀತಿನಲ್ಲಿ ಬೈಫರ್ಗೇಟ್ ಆಗಿ ಬಂದು ಈಗ ಫಿಮೇಲ್ ಇಂದ ಫ್ಯೂಷನ್ ಆಗುವಾಗ ಮೇಲಿಗೆ ಡಿಫೆಕ್ಟೆಡ್ ಎಕ್ಸ್ ಕ್ರೋಮೋಸೋಮ್ ಅಂಡ್ ವೈ ಕ್ರೋಮೋಸೋಮ್ ಫ್ಯೂಷನ್ ಆಯ್ತು ಅಂದ್ರೆ ಮೇಲ್ ಅಲ್ಲಿ ಕೂಡ ಡಿಸೀಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಬೋತ್ ಮೇಲ್ಸ್ ಅಂಡ್ ಫಿಮೇಲ್ಸ್ ಗೆಟ್ ಅಫೆಕ್ಟೆಡ್ ಬೈ ದಿಸ್ ಡಿಸೀಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಇಫ್ ದಟ್ ಕ್ರೋಮೋಸೋಮ್ ಎಕ್ಸ್ ಕ್ರೋಮೋಸೋಮ್ ಮೇಲೆ ದ ಡಿಫೆಕ್ಟಿವ್ ಜೀನ್ ಇದ್ರೆ ಆಗ ಬೋತ್ ಮೇಲ್ಸ್ ಅಂಡ್ ಫಿಮೇಲ್ಸ್ ದೇ ಗೆಟ್ ಅಫೆಕ್ಟೆಡ್. ಸೊ ಫಸ್ಟ್ ಜನರೇಷನ್ ಅಲ್ಲಿ ಮೇಲ್ಸ್ ಇರಲಿಲ್ಲ, ಇನ್ ದ ಸೆಕೆಂಡ್ ಜನರೇಷನ್ ಅವ್ರು ಪ್ರೊಡ್ಯೂಸ್ ಮಾಡಿರೋದ್ರಲ್ಲಿ ಮೇಲ್ಸ್ ಮತ್ತೆ ಫಿಮೇಲ್ಸ್ ಎರಡರಲ್ಲೂ ಬರ್ಬೋದು. ಈ ರೀತಿನಲ್ಲಿ ಎವ್ರಿ ಜನರೇಷನ್ ಅಲ್ಲಿ ಕ್ಯಾರಿ ಆನ್ ಆಗ್ತಾ ಹೋಗುತ್ತೆ. ಬಟ್ ಇದರಲ್ಲಿ ಇನ್ನೊಂದೇನ್ ಚಾನ್ಸಸ್ ಇದೆ ಅಂದ್ರೆ ದೇರ್ ಈಸ್ ನೋ ಮೇಲ್ ಟು ಮೇಲ್ ಟ್ರಾನ್ಸ್ಮಿಷನ್ ಆಫ್ ದ ಡಿಸೀಸ್. ಮೇಲ್ ಟು ಮೇಲ್ ಟ್ರಾನ್ಸ್ಮಿಷನ್ ಅನ್ನ ನಾವಿಲ್ಲಿ ನೋಡೋದಿಲ್ಲ. ಯಾಕೆ? ನೋಡಿ, ಇಲ್ಲಿ ಮೇಲ್ ಇಸ್ ಅಫೆಕ್ಟೆಡ್ ಹಿಯರ್ ಬಟ್ ಫಿಮೇಲ್ ಈಸ್ ನಾರ್ಮಲ್. ಅಂದ್ರೆ ಇವ್ರ ಹತ್ರ ಏನಿದೆ, 2 ಎಕ್ಸ್ ಕ್ರೋಮೋಸೋಮು ನಾರ್ಮಲ್ ಆಗಿ ಇದೆ. ಸೊ ಈ ಮೇಲ್ ಹತ್ರ ಏನಿದೆ ಎಕ್ಸ್ ಕ್ರೋಮೋಸೋಮು, ಇಟ್ ಈಸ್ ಹ್ಯಾವಿಂಗ್ ಅ ಡಿಫೆಕ್ಟಿವ್ ಎಕ್ಸ್ ಅಂಡ್ ವೈ ಕ್ರೋಮೋಸೋಮ್. ಈಗ ಫಿಮೇಲಿಗೆ ಈ ಕ್ರೋಮೋಸೋಮ್ ಬಂದ್ರೆ ಈ ರೀತಿನಲ್ಲಿ ಬಂದಾಗ ಏನಾಗುತ್ತೆ, ಇದು ನಮಗೆ ಡಾಮಿನೆಂಟ್ ಜೀನ್ ಇರೋದ್ರಿಂದ ಇಲ್ಲಿ ನಮಗೆ ಎಕ್ಸ್ಪ್ರೆಸ್ ಆಗುತ್ತೆ ಕ್ಯಾರೆಕ್ಟರು. ಈ ರೀತಿನಲ್ಲಿ ಇನ್ಹೆರಿಟೆನ್ಸ್ ಪ್ಯಾಟರ್ನ್ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ ಪ್ರತಿಯೊಂದು ಜನರೇಷನ್ ಟು ಜನರೇಷನ್. ಬಟ್ ದೇರ್ ಇಸ್ ನೋ ಮೇಲ್ ಟು ಮೇಲ್ ಟ್ರಾನ್ಸ್ಮಿಷನ್ ಆಗೋದಿಲ್ಲ. ದ ನೆಕ್ಸ್ಟ್ ಒನ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇಸ್ ಅ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರೇಟ್. ಸೊ ನಾವು ಹೇಗೆ ಅಲ್ಲಿ ಆಟೋಸೋಮಲ್ ರಿಸೆಸಿವ್ ಟ್ರೇಟ್ ಅನ್ನ ನೋಡಿದ್ವಿ, ಅದೇ ರೀತಿನಲ್ಲಿ ಇಲ್ಲಿ ಕೂಡ ನಮಗೆ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರೇಟ್ ಕೂಡ ಇರುತ್ತೆ. ಹೋಮೋಜೈಗಸ್ ಕಂಡೀಷನ್ ಅಲ್ಲಿ ಇದ್ರೆ ಜೀನೋ ಎಕ್ಸ್ಪ್ರೆಸ್ ಆಗಿ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ. ಹೆಟಿರೋಜೈಗಸ್ ಕಂಡೀಷನ್ ಅಲ್ಲಿ ಇದ್ರೆ ಕ್ಯಾರಿಯರ್ ಆಗಿರುತ್ತೆ. ಬಟ್ ವೆರಾಸ್ ಇನ್ ಕೇಸ್ ಆಫ್ ಮೇಲ್ಸ್ ಗೆ ಬಂದ್ರೆ ಹೆಮಿಜೈಗಸ್ ಕಂಡೀಷನ್ ಅಲ್ಲಿ ಇದ್ರೂ ಕೂಡ ನಮಗೆ ಡಿಸೀಸ್ ಕಾಸ್ ಆಗತ್ತೆ. ಯಾಕೆ ಅಂದ್ರೆ ಇಲ್ಲಿರುವಂತ ಒಂದೇ ಒಂದು ಎಕ್ಸ್ ಕ್ರೋಮೋಸೋಮು, ಇನ್ನೊಂದು ಎಕ್ಸ್ ಕ್ರೋಮೋಸೋಮ್ ಇದ್ರೆ ಆ ಡಿಸೀಸ್ ಅನ್ನ ಅದು ಸಪ್ರೆಸ್ ಮಾಡೋದಕ್ಕೆ ಚಾನ್ಸ್ ಇರ್ತಿತ್ತು. ಬಟ್ ಇಲ್ಲಿ ಆ ರೀಸನ್ ಇಲ್ದಲೇ ಇರೋದ್ರಿಂದ ಹೆಮಿಜೈಗಸ್ ಕಂಡೀಷನ್ ಅಲ್ಲಿ ಇದ್ರೆ ಕೂಡ ಡಿಸೀಸ್ ಕಾಸ್ ಆಗುತ್ತೆ. ಫಿಮೇಲ್ ಎಕ್ಸ್ಪ್ರೆಸಸ್ ಅ ಟ್ರೇಟ್ ಓನ್ಲಿ ವೆನ್ ದೇ ಆರ್ ಹೋಮೋಜೈಗಸ್. ಫಿಮೇಲ್ಸ್ ಅಲ್ಲಿ ಡಿಸೀಸ್ ಬರಬೇಕು ಅಂದ್ರೆ 2 ಎಕ್ಸ್ ಕ್ರೋಮೋಸೋಮು ಕೂಡ ಅಫೆಕ್ಟೆಡ್ ಆಗಿರ್ಬೇಕು. ಹಾಗಿದ್ರೆ ಮಾತ್ರ ಫಿಮೇಲ್ಸ್ ಅಲ್ಲಿ ಡಿಸೀಸ್ ಬರುತ್ತೆ ಫಾರ್ ಮ್ಯೂಟೆಂಟ್ ಅಲ್ಲಿ. ವೆರಾಸ್ ಮೇಲ್ಸ್ ಈವನ್ ಯಾವಾಗ ಬರುತ್ತೆ, ವೆನ್ ದೇ ಹ್ಯಾವ್ ಹೆಮಿಜೈಗಸ್
ಅದು ಹೆಮಿಸೈಗಸ್ ಕಂಡೀಷನ್ ಅಲ್ಲಿ ಇದ್ರೂ ಕೂಡ ಮೇಲ್ಸ್ ಅಲ್ಲಿ ನಾವು ಡಿಸೀಸ್ ಅನ್ನ ನೋಡ್ತೀವಿ. Half of the sons are carrier, the females carrier females and are affected. ಏನು ಹೇಳ್ತಾ ಇದ್ದಾರೆ, ಹಾಫ್ ಆಫ್ ದ ಮೇಲ್ಸ್ ಆರ್ ಕ್ಯಾರಿಯರ್ ಆಗಿರ್ತಾರೆ, ಇನ್ನು ಉಳಿದಿದ್ದಂಥ ಹಾಫ್ ಆಫ್ ದ ಫೀಮೇಲ್ಸ್ ಆರ್ ಅಫೆಕ್ಟೆಡ್. ಸೊ ಇಲ್ಲಿ ನಾವು ನೋಡ್ಬೋದು ಈ ಡಿಸೀಸ್ ಕಾಸಿಂಗ್ ಜೀನ್ ಹೇಗೆ ಮೂವ್ಮೆಂಟ್ ಆಗ್ತಾ ಇದೆ ಅಂತ. ಹಿಯರ್ ದ ಫೀಮೇಲ್ ಈಸ್ ಕ್ಯಾರಿಯರ್ ವೆರಾಸ್ ದ ಮೇಲ್ ಈಸ್ ನಾರ್ಮಲ್ ಇನ್ ದ ಫಸ್ಟ್ ಜನರೇಷನ್. ಸೊ ಇನ್ ದ ಸೆಕೆಂಡ್ ಜನರೇಷನ್ ಒಂದು ಅಫೆಕ್ಟೆಡ್ ಮೇಲ್ ಇದೆ, ಇನ್ನೊಂದು ಅಫೆಕ್ಟೆಡ್ ಆಗದಲ್ಲೇ ಇರೋ ಕ್ಯಾರಿಯರ್ ಜೀನ್ ಇರುವಂತ ಫೀಮೇಲ್ ಇದೆ. ಸೊ ಈ ಫೀಮೇಲ್ ಮ್ಯಾರೀಸ್ ಅ ನಾರ್ಮಲ್ ಮ್ಯಾನ್, ಅನ್ ಅಫೆಕ್ಟೆಡ್ ಮ್ಯಾನ್ ಮ್ಯಾರೀಸ್ ಅ ಕ್ಯಾರಿಯರ್ ಫೀಮೇಲ್. ಸೊ ಇನ್ ದ ನೆಕ್ಸ್ಟ್ ಜನರೇಷನ್ ಒಂದು ಕಂಪ್ಲೀಟ್ ಮೇಲ್ ಒಂದು ಕಂಪ್ಲೀಟ್ ಫೀಮೇಲ್ ಎರಡು ಕೂಡ ಎಫೆಕ್ಟ್ ಆಗಿದೆ, ಇನ್ನೊಂದು ಕ್ಯಾರಿಯರ್ ಆಗಿರುವಂತ ಫೀಮೇಲ್ ಇದೆ. ಇದೇ ರೀತಿ ಕ್ಯಾರಿಯರ್ ಎಲ್ಲಿರುತ್ತೆ, ಈ ಪೇರೆಂಟ್ಸ್ ಅಲ್ಲಿ ಡಿಸೀಸ್ ಇಲ್ಲ, ಬಟ್ ಇನ್ ದೇರ್ ಆಫ್ ಸ್ಪ್ರಿಂಗ್ಸ್ ದೇರ್ ಈಸ್ ಅ ಪಾಸಿಬಿಲಿಟಿ ಆಫ್ appearance of that disease. ಸೊ ಇದನ್ನ ನಾವೇನಂತ ಹೇಳಿ ಕರಿತೀವಿ, ಎಕ್ಸ್ ಲಿಂಕ್ಡ್ ರಿಸೆಸಿವ್ ಟ್ರೇಟ್ ಅಂತ ಹೇಳಿ ಕರಿತೀವಿ. The next one is Y chromosome linked trait. ಸೊ ಇದರಲ್ಲಿ ನಾವೇನನ್ನ ನೋಡ್ತೀವಿ, ಓನ್ಲಿ ಮೇಲ್ಸ್ ಗೆಟ್ ಅಫೆಕ್ಟೆಡ್. ಸೊ ಹೇಗೆ ಮೂವ್ ಆನ್ ಆಗುತ್ತೆ, ದ ಜೀನ್ ಡಿಸೀಸ್ ಕಾಸಿಂಗ್ ಜೀನ್ ಎಲ್ಲಿರುತ್ತೆ, ದ Y ಕ್ರೋಮೋಸೋಮ್ ಮೇಲೆ ಮಾತ್ರ ಡಿಸೀಸ್ ಕಾಸಿಂಗ್ ಜೀನ್ ಇರುತ್ತೆ. ನಮಗೆ ಗೊತ್ತು ಫಿಮೇಲ್ಸ್ ಅಲ್ಲಿ ದೇರ್ ಇಸ್ ನೋ ಪ್ರೆಸೆನ್ಸ್ ಆಫ್ Y ಕ್ರೋಮೋಸೋಮ್, ಹಾಗಾಗಿ ಫಿಮೇಲ್ಸ್ ಅಲ್ಲಿ ಡಿಸೀಸ್ ಬರೋದಿಲ್ಲ. ಸೊ ನಾವು ಈ ಪೆಡಿಗ್ರಿ ಚಾರ್ಟ್ ಅನ್ನು ನೋಡಿದ್ರೆ ಇಲ್ಲಿ ಮೇಲ್ ಈಸ್ ಅಫೆಕ್ಟೆಡ್ ವೆರಾಸ್ ದ ಫಿಮೇಲ್ ಈಸ್ ನಾರ್ಮಲ್. ಸೊ ಅವರಿಬ್ಬರ ಮಧ್ಯ ಮ್ಯಾರೇಜ್ ಆದಾಗ ದೇ ಪ್ರೊಡ್ಯೂಸ್ offsprings first generation ಅಲ್ಲಿ only the male sons get affected by the disease. ಇಲ್ಲಿ ನೀವು ನೋಡಿದ್ರೆ ನಾರ್ಮಲ್ ಮೇಲ್ ನಾರ್ಮಲ್ ಫೀಮೇಲ್ ಇನ ಮಧ್ಯದಲ್ಲಿ ಮ್ಯಾರೇಜ್ ಆದಾಗ ಆಲ್ ದ offsprings in a third generation are normal. ಎಲ್ಲ ಜನರೇಷನ್ ಈ ಜನರೇಷನ್ ಎಲ್ಲ ಮಕ್ಕಳು ನಾರ್ಮಲ್ ಆಗಿದ್ದಾರೆ. ವೆರಾಸ್ ಇಲ್ಲಿ ಅಫೆಕ್ಟೆಡ್ ಮೇಲ್ ಮ್ಯಾರೀಸ್ ಅ ನಾರ್ಮಲ್ ಫೀಮೇಲ್, ಬೋತ್ ದ ಸನ್ಸ್ ದೇ ಹ್ಯಾವ್ ಅಫೆಕ್ಟೆಡ್ ಜೀನ್. ಸೊ ಹಾಗಾಗಿ ಮೇಲ್ ಟ್ರಾನ್ಸ್ಫರ್ ಆಗಿ ಈ ಜೀನು ಮೇಲ್ಸ್ ಅಲ್ಲಿ ಮಾತ್ರ ಈ ಡಿಸೀಸ್ ಅನ್ನ ನಾವು ನೋಡ್ಲಿಕ್ಕೆ ಆಗುತ್ತೆ. ಎಕ್ಸಾಂಪಲ್ ಹೈಪರ್ ಟ್ರೈಕೋಸಿಸ್ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿನಲ್ಲಿ ಓನ್ಲಿ ದ ಪ್ರೆಸೆನ್ಸ್ ಆಫ್ ದಟ್ ಕ್ಯಾರೆಕ್ಟರ್ ಇನ್ ದ ಮೇಲ್ಸ್ ಅನ್ನ ನಾವು Y ಕ್ರೋಮೋಸೋಮ್ ಲಿಂಕ್ಡ್ ಟ್ರೇಟ್ ಅಂತ ಹೇಳಿ ಓದ್ತೀವಿ. Thank you.